ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಈ ಶ್ಲೋಕವನ್ನು ನಿನಗೋಸ್ಕರ ತಂದಿದ್ದೀನಿ. ಯಾವುದೇ ತೊಂದರೆಗಳು ಇಲ್ಲದೆ 11 ದಿನಗಳು ಈ ಪರಿಹಾರ ಪ್ರಯತ್ನಿಸಿ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಪ್ರತಿಯೊಬ್ಬರೂ ಕೂಡ ನಾಳೆ ಗುರುವಾರ ದಿನ ಈ ಶ್ಲೋಕವನ್ನು ಹೇಳ್ಕೊಂತ ಈ ಚಿಕ್ಕ ಪರಿಹಾರವನ್ನು ನಾಳೆಯಿಂದ ಶುರು ಮಾಡಿಬಿಟ್ಟು 11 ದಿನಗಳು ಪ್ರಯತ್ನಿಸಿ. ಖಂಡಿತ ನೀವು ಏನು ಅನ್ಕೊಂಡು ಈ ಪರಿಹಾರವನ್ನು ಪ್ರಯತ್ನ ಮಾಡ್ತಾ ಇದ್ದೀರೋ ಅದು ನೆರವೇರುತ್ತೆ. 11 ದಿನಗಳಲ್ಲಿ ಪರಿಪೂರ್ಣವಾಗಿ ನಿಮ್ಮ ಮುಂದಕ್ಕೆ ಬರುತ್ತೆ. ತಪ್ಪದೆ ಎಲ್ಲರೂ ಕೂಡ ಈ ಚಿಕ್ಕ ಪರಿಹಾರವನ್ನು ಪ್ರಯತ್ನಿಸಿ. ನಾಳೆ ಗುರುವಾರ, ಇದು ಒಂದು ಒಳ್ಳೆಯ ಅವಕಾಶ ಅಂತ ಅನ್ಕೊಳ್ಳಿ. ಎಷ್ಟೋ ದಿನಗಳಿಂದ ನೀವು ಒಂದು ಬೇಡಿಕೆ ಈಡೇರಬೇಕು ಅಂತ ಕಾಯ್ತಾ ಇರ್ತಾರೆ. ಸಾಯಿಯಪ್ಪ ಮುಂದೆ ತುಂಬ ಸತಿ ಹೇಳ್ಕೊಂಡಿರ್ತೀರ, ಆದರೂ ಕೂಡ ಆ ಸಮಸ್ಯೆ ಅನ್ನೋದು ಹಾಗೆ ಇರುತ್ತೆ. ಆ ಥರ ಪ್ರಾಬ್ಲಮ್ಸ್ ಇರೋರು ಇವತ್ತು ಈ ಕೆಲಸವನ್ನು ಖಂಡಿತ ನಾಳೆ ಸ್ಟಾರ್ಟ್ ಮಾಡ್ಬೋದು. ಇವತ್ತು ಸಾಯಿಯಪ್ಪ ಏನು ಸಂದೇಶವನ್ನು ಕೊಡ್ತಾ ಇದ್ದಾರೋ ಅದು ಖಂಡಿತ ನಿಮಗೆ ಉಪಯೋಗಕರವಾಗೇ ಇರುತ್ತೆ. ತಪ್ಪದೇ ಎಲ್ಲರೂ ಕೂಡ ಪ್ರಯತ್ನಿಸಿ. ಯಾಕಂದರೆ ನಾವೇನೇ ಪ್ರಯತ್ನ ಮಾಡಿದ್ರೂ ಕೂಡ ನಾವು ಮಾಡೋ ಕೆಲಸದಲ್ಲಿ ನಮಗೆ ನಂಬಿಕೆ ಅನ್ನೋದು ಇರಬೇಕು. ಯಾಕಂದರೆ ನಾವು ಮಾಡಿದ್ರೆ ಖಂಡಿತ ಅದು ಸಕ್ಸಸ್ ಆಗುತ್ತೆ ಅನ್ನೋದು ನಿನ್ನ ಮನಸ್ಸಿಗೆ ನಿಮಗೆ ಗೊತ್ತಾಗಬೇಕು. ಆ ಥರ ನೀವು ಅಷ್ಟು ನಂಬಿಕೆ ನೀವು ಸಾಯಿ ಮೇಲೆ ಇಟ್ಕೊಂಡು ಪ್ರಯತ್ನಿಸಬೇಕು ಅನ್ನೋದು ನನ್ನ ಆಸೆ. ಈಗ ನಾವೇನು ಪರಿಹಾರ ಮಾಡಬೇಕು ಅನ್ನೋದು ಆ ಶ್ಲೋಕ ಕೂಡ ಇವಾಗ ತಿಳ್ಕೊಂಡು ನಾಳೆ ಎಲ್ಲರೂ ಶುರು ಮಾಡಿ. ಮತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಗುರುವಾರ ದಿನ ಪ್ರತಿಯೊಬ್ಬರೂ ಕೂಡ ಬೆಳಗ್ಗಿನ ಜಾವ ಎದ್ದೊಳಿದ್ರೆ ನಿಮ್ಮ ಕೆಲಸಗಳು ಸಂಪೂರ್ಣವಾಗಿ 100% ನಿಮಗೆ ಸಕ್ಸಸ್ನ ಕೊಡುತ್ತೆ. ನೀವು ಬೆಳಿಗ್ಗೆ ಎದ್ದಿದ ತಕ್ಷಣ ನಿಮ್ಮ ಇಷ್ಟ ದೈವ ಯಾರಿರ್ತಾರೋ ಅವರ ಆರಾಧನೆ ಮಾಡ್ಕೊತ ಅವ್ರಿಗೆ ಒಂದು ನಮಸ್ಕಾರ ಮಾಡಿದ ನಂತರ ನಿಮ್ಮ ಡೇನ ಸ್ಟಾರ್ಟ್ ಮಾಡಿ. ನಾಳೆ ಬೆಳಗ್ಗಿನ ಜಾವ 6 ಗಂಟೆ ಒಳಗೆ ಈ ಶ್ಲೋಕವನ್ನು ಹೇಳ್ಕೊಳ್ಳಿ. ನಾನು ಹೇಳ್ತಾ ಇರುವಂಥ ಶ್ಲೋಕ ಈಗ ಸ್ಕ್ರೀನ್ ಮೇಲೆ ಕೊಡ್ತೀನಿ. ಆ ಶ್ಲೋಕನ ಬೆಳಗ್ಗಿನ ಜಾವ, ಗುರುವಾರ ದಿನ ಬೆಳಗ್ಗಿನ ಜಾವ ಎದ್ದಿದ ತಕ್ಷಣ ಹಲ್ಲುಜ್ಬೇಕಾ, ಸ್ನಾನ ಮಾಡಬೇಕಾ, ಆಮೇಲೆ ಈ ಶ್ಲೋಕವನ್ನು ಹೇಳ್ಕೋಬೇಕಾ ಅಂದರೆ ಖಂಡಿತ ಇಲ್ಲ. ಎದ್ದಿದ ತಕ್ಷಣ ಕೂತಿರೋ ಅಂಥ ಜಾಗದಲ್ಲೇ ದೇವರ ನಾಮಸ್ಮರಣೆ ಮಾಡಿದ್ರೆ ತಪ್ಪೇನೂ ಇಲ್ಲ. ಖಂಡಿತ ನೀವು ಅದೇ ಥರ ಮಾಡಿ. ಇದು ಯಾವ ಥರ ಮಾಡಬೇಕು ಅಂದರೆ, ನೀವು ಈಸ್ಟ್ ಫೇಸ್ ಕೂತ್ಕೋಬೇಕು. ಎದ್ದಿದ ತಕ್ಷಣ ಈಸ್ಟ್ ಫೇಸ್ ಅಂದರೆ ಸೂರ್ಯ ದೇವರು ಯಾವ ಕಡೆ ಹುಡ್ತಾರೋ ಆ ಕಡೆ ನೀವು ಫೇಸ್ ಟರ್ನ್ ಮಾಡಿಕೊಂಡು ನಿಮ್ಮ ಫೇಸ್ನ ಆ ಕಡೆ ತಿರುಗಿಸ್ಬಿಟ್ಟು ಆಮೇಲೆ ಈ ಶ್ಲೋಕವನ್ನು ಹೇಳ್ಕೋಬೇಕು. ಇದು ಎಷ್ಟು ಬಾರಿ ಹೇಳ್ಕೋಬೇಕು ಅಂದರೆ 108 ಬಾರಿ ಹೇಳ್ಕೊಂಡ್ರೆ ಭಾಳ ಒಳ್ಳೆಯದು. ಅಷ್ಟು ಟೈಮ್ ನಮಗೆ ಸಿಕ್ಕಿಲ್ಲ ಅಂದರೆ 41 ಬಾರಿ ಹೇಳ್ಕೊಳ್ಳಿ ಸಾಕು. ನಿಮ್ಮ ಜೀವನದಲ್ಲಿ ಏನು ತೊಂದರೆಗಳಿದೆಯೋ ಅದನ್ನು ಮನಸ್ಸಿನಲ್ಲಿ ಸಾಯಿಯಪ್ಪಗೆ ಒಮ್ಮೆ ಹೇಳ್ಕೊಂಡು ಆಮೇಲೆ ನಿಮ್ಮ ಡೇನ ಶುರು ಮಾಡಿ. ಓಂ ಶ್ರೀ ಸಾಯಿ ಮೃತ್ಯುಂಜಯಾಯ ನಮಃ, ಓಂ ಶ್ರೀ ಸಾಯಿ ಮೃತ್ಯುಂಜಯಾಯ ನಮಃ. ಈ ಥರ ನೀವು ಮನಸ್ಸಿನಲ್ಲೇ ಸಾಯಿಯಪ್ಪಗೆ ನಿಮ್ಮ ಕಷ್ಟಗಳನ್ನು ಹೇಳ್ಕೊತ ಈ ಶ್ಲೋಕವನ್ನು 108 ಬಾರಿ ಹೇಳ್ಕೊಂಡ್ರೆ ಭಾಳ ಒಳ್ಳೆಯದು. ಆಮೇಲೆ ಗುರುವಾರ ದಿನ ಬೆಳಿಗ್ಗೆ ಸಾಯಿಯಪ್ಪ ಪೂಜೆ ನಿಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಸಾಯಿಯಪ್ಪಗೆ ಒಂದು ಗ್ಲಾಸಲ್ಲಿ ನೀರು, ಸಾಯಿಯಪ್ಪಗೆ ಇಷ್ಟವಾದಂಥ ನೈವೇದ್ಯವನ್ನು ಇಡಬಹುದು. ಅಥವಾ ನಮಗೂ ಅಷ್ಟು ಶಕ್ತಿ ಇಲ್ಲ ಅಂದರೆ ನೀವು ಇನ್ನೂ ಸಾಯಿಯಪ್ಪಗೆ ಹಾಲು ಇಡ್ಬೋದು, ಬೆಲ್ಲ ಇಡ್ಬೋದು, ಸಕ್ಕರೆ ಇಡ್ಬೋದು, ನಿಮ್ಮಿಷ್ಟ. ನೀವು ಭಕ್ತಿಯಿಂದ ಏನೇ ಕೊಟ್ಟರೂ ಕೂಡ ಸಾಯಿಯಪ್ಪ ಸ್ವೀಕರಿಸುತ್ತಾರೆ. ನೀವು ನಾನು ಅದು ಕೊಟ್ಟಿಲ್ಲ ಸಾಯಿಯಪ್ಪಗೆ, ನಾನು ಈ ಥರ ಮಾಡಿಲ್ಲ, ಅವರೆಲ್ಲ ಈ ಥರ ಹೇಳಿದ್ರು ನಾನು ಇದೇ ಥರ ಮಾಡಬೇಕು ಅಂತ ಏನೂ ಇಟ್ಕೋಬೇಡಿ. ಯಾಕಂದರೆ ಯಾರ್ಯಾರೋ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಅದೆಲ್ಲ ನಾವು ಮಾಡ್ಕೊತ ಹೋದರೆ ನಾವು ಹುಚ್ಚರಾಗ್ಬಿಡ್ತೀವಿ. ಅದಕ್ಕೆ ಸಾಯಿಯಪ್ಪ ಯಾವ ಥರ ನಡೆದಿದ್ದಾರೋ ಅವರ ದಾರಿಯಲ್ಲಿ ನಾವು ನಡೆದರೆ ಸಾಕು. ಸಾಯಿಯಪ್ಪ ಯಾವ ಥರ ಶಿರಡಿಯಲ್ಲಿ ಇದ್ದಾಗ ಆ ಜನರ ಮಧ್ಯೆ
ಮಧ್ಯದಲ್ಲಿ ಯಾವ ಥರ ನಡೆದಿದ್ರು ಅದೆಲ್ಲ ನಾವು ನೆನೆಸ್ಕೋಬೇಕು. ಯಾಕಂದರೆ ನಮಗೆ ಸಾಯಿ ಸಚ್ಚರಿತ್ರ ಅಂತ ಒಂದು ದೊಡ್ಡ ಬುಕ್ಕೆ ಕೊಟ್ಟಿದ್ದಾರೆ. ಅವರ ಪವಾಡಗಳು ಎಲ್ಲ ನಾವು ಅದರಲ್ಲಿ ಓದ್ಬೋದು. ನಾವು ಅದೆಲ್ಲ ಕುತ್ಕೊಂಡು ಒಂದೊಂದು ಚಾಪ್ಟರು ನಾವು ಫ್ರೀ ಇದ್ದಾಗ ಒಂದು ಪವಾಡ ನಾವು ಕೇಳಿದ್ರು ಅಥವಾ ಓದಿದ್ರು ಕೂಡ ಸಾಕು. ಆ ಪವಾಡ ನಡೆದಿರುವಂಥ ದಿನ ಸಾಯಿಯಪ್ಪ ಯಾವ ಥರ ನಡೆಸ್ಕೊಂಡಿದ್ದಾರೆ, ಆ ಜನರು ತುಂಬ ಪುಣ್ಯವಂತರು ಅಂತ ಹೇಳಬೇಕು. ನಮ್ಮ ಜೀವನದಲ್ಲಿ ಸಾಯಿಯಪ್ಪ ಕಾಣಿಸ್ಕೊಂಡ್ರೆ ಸಾಕು, ನಮ್ಮ ಸುತ್ತು ಸಾಯಿಯಪ್ಪ ಇದ್ದರೆ ಸಾಕು, ನಾವು ಮಾಡೋ ಕೆಲಸಗಳು ನೋಡ್ತಾ ಇದ್ದರೆ ಸಾಕು. ಇದೆಲ್ಲ ನಾವು ಭಕ್ತರೆಲ್ಲರೂ ಇದೇ ಕೇಳ್ತೀವಿ. ಯಾಕಂದರೆ ಸಾಯಿಯಪ್ಪ ಜೊತೆಯಲ್ಲಿದ್ದರೆ ನಾವೆಲ್ಲದರಲ್ಲೂ ಸಕ್ಸಸ್ನ ತಗೊತೀವಿ ಅನ್ನೋದು ಎಲ್ಲರೂ ನಂಬಿಕೆ. ನಾಳೆ ಪೂಜೆಯಲ್ಲಿ ನಾನು ಹೇಳ್ದಂಗೆ ನೀವು ತುಂಬ ಕಷ್ಟಪಟ್ಟು ನಾವು ಇದೆಲ್ಲ ಮಾಡಬೇಕು ಅಂತ ಆ ಥರ ಪ್ರಯತ್ನ ಮಾಡಬೇಡಿ. ಸಾಯಿಯಪ್ಪಗೆ ಇಷ್ಟವಾಗಿ ಮನಸ್ಪೂರ್ವಕವಾಗಿ ನೀವು ಪ್ರಯತ್ನ ಮಾಡಿ ವಿಗ್ರಹ, ಚಿಕ್ಕ ವಿಗ್ರಹ ಇದ್ದರೂ ಕೂಡ ಆ ವಿಗ್ರಹನ ಚೆನ್ನಾಗಿ ತೊಳೆದ್ಬಿಟ್ಟು ನಿಮ್ಮ ಮನೆಯಲ್ಲಿ ಏನಿದೆಯೋ ಕುಂಕುಮ ಅರ್ಶಿನ ಇದೆಯಾ ಅದನ್ನು ಬೊಟ್ಟು ಥರ ಇಟ್ಬಿಟ್ಟು ಒಂದು ಹೂವು, ನಿಮ್ಮ ಮನೆ ಮುಂದೆ ಏನು ಹೂವು ಸಿಗುತ್ತೋ ಅದನ್ನು ಇಟ್ಟರೆ ನಡೆಯುತ್ತೆ. ಆಮೇಲೆ ಕೆಲವೊಬ್ರು ಅಂತಾರೆ ನಮ್ಮ ಮನೆಯಲ್ಲಿ ಗಂಧನೇ ಇಲ್ಲ, ಗುರುಗಳಿಗೆ ಗಂಧನೇ ಹಚ್ಚಬೇಕಂತೆ ಅಂತ ಯೋಚನೆ ಮಾಡ್ತಾರೆ. ಗಂಧ ಹಚ್ಚಬೇಕು, ಬಟ್ ನಮ್ಮ ಹತ್ರ ಇಲ್ಲ ಅಂದರೆ ನಾವೇನು ಮಾಡಬೇಕು? ಏನಿದೆಯೋ ಅದರಲ್ಲೇ ಪೂಜೆ ಮಾಡಬೇಕು, ಹೌದಲ್ವಾ? ಮತ್ತೆ ಇನ್ನೇನಕ್ಕೆ ಯೋಚನೆ ಮಾಡ್ತೀರಾ? ನಿಮ್ಮ ಜೀವನದಲ್ಲಿ ನೀವು ಯಾವ ಥರ ನಡೆಸ್ಕೊತೀರೋ, ಕರ್ಮಗಳು ಯಾವ ಥರ ನಡೀತಾ ಇದೆಯೋ, ನೀವು ಮಾಡೋ ಕೆಟ್ಟು ಒಳ್ಳೆಯದು ಎಲ್ಲ ಕೂಡ ಆ ದೇವ್ರು ನೋಡ್ತಾ ಇರ್ತಾರೆ. ಅದೇ ಥರ ಜೀವನ ಮುಂದಕ್ಕೆ ಹೋಗ್ತಾ ಇರುತ್ತೆ. ಈಗ ಕಷ್ಟ ಬಂದಿದೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಇದೆಲ್ಲ ಮಾಡಿದ್ದೀನಿ ಆದರೂ ಕೂಡ ನನಗೆ ಕಷ್ಟಗಳು ದೂರ ಆಗಿಲ್ಲ ಅನ್ನೋದು ಎಲ್ಲ ಬಿಟ್ಬಿಡಿ. ಮೊದಲು ನಂಬಿಕೆ ಅನ್ನೋದು ಇರಲಿ. ನೀವು ಮಾಡೋ ಕೆಲಸದಲ್ಲಿ ನಂಬಿಕೆ ಇರಬೇಕು. ನಾನು ಈ ಕೆಲಸ ಮಾಡ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ, ನಾನು ಸಕ್ಸಸ್ನ ನೋಡ್ತೀನಿ, ಖಂಡಿತ ನನಗೆ ಆ ಜಾಬ್ ಸಿಗುತ್ತೆ, ನಾನು ಈ ಸೈಟ್ ತಗೊತೀನಿ, ಈ ಮನೆ ಕಟ್ಕೊತೀನಿ, ಈ ಥರನೇ ಇರಬೇಕು, ನನ್ನ ಲೈಫ್ ಹಿಂಗಿರಬೇಕು. ಒಂದು ಗಟ್ಟಿ ಸಂಕಲ್ಪನೆ ಇದ್ದರೆ ಖಂಡಿತ ನಿಮ್ಮ ಜೀವನದಲ್ಲಿ ಏನು ಅನ್ಕೊಂಡಿರ್ತೀರೋ ಅದು ಆಗೇ ಆಗುತ್ತೆ. ಆ ದೇವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಖಂಡಿತ ನೀವು ಸಾಯಿಯಪ್ಪ ಮುಂದೆ ಮಣ್ಣಿನ ದೀಪನ ಹಚ್ಚಬೇಕು. ಸಾಯಿಯಪ್ಪಗೆ ₹1 ಅಥವಾ ₹2 ಚಿಲ್ಲರೆನ ನೀವು ಕೊಡಬೇಕು. ಇಷ್ಟೆಲ್ಲ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಾಯಿ ಆಶೀರ್ವಾದ ತಗೊಂಡು ವಾಪಸ್ ಬನ್ನಿ. ಆ ಚಿಲ್ಲರೆನ ಸಾಯಿ ಅಂತ ಹೇಳ್ಬಿಟ್ಟು, ಅಂದರೆ ಸಾಯಿ ಹೆಸರನ್ನ ಹೇಳ್ಕೊಂತ ಯಾರಿಗಾದ್ರೂ ದಾನ ಮಾಡಿ, ಒಳ್ಳೇದಾಗತ್ತೆ. ಎಲ್ಲರೂ ಕೂಡ ಈ ಥರ ನಾಳೆ ಪ್ರಯತ್ನಿಸಿ. ನಿಮ್ಮ ಜೀವನದಲ್ಲಿ ಏನು ಅನ್ಕೊಂಡಿದ್ದೀರೋ ಅದು ಆಗಬೇಕು ಅಂತ ನಾನು ಕೂಡ ಮನಸ್ಫೂರ್ತಿಯಾಗಿ ಸಾಯಿಯಪ್ಪಗೆ ಬೇಡ್ಕೊತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಇನ್ನೂ ಕೆಲವೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಇನ್ನೊಂದು ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.